ಪಿಜ್ಜಾ ತರಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಇದು ಕ್ಯಾಪ್ಸಿಕಮ್ ಅಂತ. ಇದು ಕ್ಯಾಪ್ಸಿಕಮ್ ಇಲ್ಲ ಕಡೆ. ಎಸ್ ಚೀಸ್. ನೋಡಿ ಅಂತ ಟಾನಿಕ್ ಐತೆ, ಹಾಕಿ ಕಳಿಸ್ನ ಆಯ್ತಾ. ನಾಟಕನ ಏನು? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಪಿಜ್ಜಾ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಪಿಜ್ಜಾ ತಂದು ಮನೇಲಿ ತಿನ್ನೋಣ ಅನ್ಕೊಂಡಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಪಿಜ್ಜಾ ತಿನ್ನಂಗೆ ಆಗೈತೆ. ಪಿಜ್ಜಾ ಬುಕ್ ಮಾಡಬೇಕು, ಹೆಂಗ್ ಮಾಡೋದು? ಹಾಕಿತ್ತು ನೋಡು, ಝೊಮ್ಯಾಟೊ ಹಾಕು, ಇಲ್ಲ ಅಂತಂದ್ರೆ ಡಾಮಿನೋಸ್ ಅಂತ ಐತೆ ಆಯ್ತಾ. ಡಾಮಿನೋಸ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೆಂಗ್ ಬುಕ್ ಮಾಡೋದಂತ ಗೊತ್ತಾಗ್ತಿಲ್ಲ ನನಗೆ. ಅದಕ್ಕಿಂತ ಝೊಮ್ಯಾಟೊದಲ್ಲೇ ಟ್ರೈ ಮಾಡು, ಬೆಟರ್. ಯಾಕಂದ್ರೆ ಆಫರ್ ಆದ್ರೂ ಇರುತ್ತೆ ಒಂದೊಂದು. ಅದೇ ಇಲ್ಲೆಲ್ಲ ಸ್ವಿಚ್ ಆಫ್ ಆಗೋತು ಕಣೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನಂದೇ ಬಿಟ್ಬಿಟ್ಟು ಹೋಗ್ತಿರಲ್ರು. ನಡೀರಿ ಎಲ್ಲಿಗೆ ಹೋಗ್ತಿದ್ದೀರಾ? ಹೇಳ ತೇಜಸ್ವಿನಿ. ಪಿಜ್ಜಾ ತರಕ್ಕೆ ಹೋಗ್ತಾ ಇದ್ದೀವಿ. ಬುಕ್ ಮಾಡಿದ್ದೀವಿ. ಪಿಜ್ಜಾ ತರಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ನನಗೆ ಹುಷಾರಿಲ್ಲ, ವಾಯ್ಸ್ ಹೋಗ್ಬಿಟ್ಟೈತೆ. ಸೊ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ತೇಜಸ್ವಿನಿ ಬಸ್ರಿ ಬೈಕ್ ಥರ ಡಾಮಿನೋಸ್ ಪಿಜ್ಜಾ ಕೊಡಿಸ್ತು ಅಂದ್ಲ. ಅದಕ್ಕೆ ಏನೋ 199ಗೆ 3 ಆಫರ್ ಇತ್ತು, ತುಂಬ ಆಫರು. ಬುಕ್ ಮಾಡಿದ್ವಿ. ಫಸ್ಟ್ ಟೈಮ್ ಪಿಜ್ಜಾ ತಿಂತಿದ್ದೀವಿ. ನಿಂದು ಫಸ್ಟ್ ಟೈಮ್ ತೇಜು? ನಿಂದು ಸೆಕೆಂಡ್ ಟೈಮ್. ಈಗ ಅಪ್ಪ ಕೊಡಿಸಿತ್ತಾ? ನಿಂದು ಈಗ ಬನ್ನಿ ನೀನು ತಿಂದು ಹೆಂಗ್ ಮಾಡೋರು ನೋಡಿ. ಬಿಸಿ ಐತಲ್ವ ನೋಡಿ. ಟಂಟಣ ಇದ್ರಿಗೂ ಒಂದೊಂದು ಪೀಸು, ಇದ್ರಲ್ಲೂ ಒಂದು ಪೀಸ್, ಅದರಲ್ಲೂ ಒಂದು ಪೀಸ್. ಇದು ಕ್ಯಾಪ್ಸಿಕಮ್ ಅಂತ. ಇದು ಕ್ಯಾಪ್ಸಿಕಮ್ ಇಲ್ಲ ಕಡೆ. ಇದು ಕ್ಯಾಪ್ಸಿಕಮ್ ಅಂತ. ಇದು ಕ್ಯಾಪ್ಸಿಕಮ್ ಇಲ್ಲ ಕಡೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹುಷಾರಿಲ್ಲ, ಅದು ತಿಂತಾನಿ. ಹೋಗಿರೋ ವಾಯ್ಸ್ ಏನಾದ್ರು ಬರುತ್ತಾ ನೋಡೋಣ. ಸ್ವಲ್ಪ ಇರೋ ವಯಸ್ಸು ಹೋಗುತ್ತಾ ನೋಡೋಣ. ಅಲ್ಲ ಬನ್ನಿ ಸಾಸ್ ಎತ್ಕೊಂಡ್ರೆ ಚೆನ್ನಾಗಿರುತ್ತಾ? ಅಯ್ಯ, ನೀನು ಇದ್ರ ಬೇಕು ಸಾಸ್ ಹಾಕಿದ್ದ? ಅದಕ್ಕೆ ಹಿಂಗಿರೋದು. ನನಗೆ ಸಾಸ್ ಇಷ್ಟ ಆಗಲ್ಲ. ಅಮರಾಜ್ ಒಂದ್ಸತಿ ಪಿಜ್ಜಾ ತಂದು ಕೊಟ್ಟಿತ್ತು. ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಟಿತ್ತು, ಒಂದು ಫುಲ್ ಕೊಟ್ಟಿತ್ತು. ಹೋದ ವರ್ಷ 2 ವರ್ಷ ನನಗೊಂದು ಪೀಸ್, ನವೀನ್ ಒಂದು ಪೀಸ್, ಗಾನವಿ, ಪೃಥ್ವಿಗೆ. ನಮ್ಮ ಗಾನವಿ ಒಂದು ಇಷ್ಟ ಆಗಿರಲಿಲ್ಲ. ಒಂದಿಷ್ಟು ತಿನ್ನು, ಸ್ಮೆಲ್ ನೋಡು. ತಾಳಲ್ಲಿ ತಿನ್ನು. ಯಾಕೆ ಕೊಟ್ರು ತಿಂತೀಯ? ತಗೋ ತಗೊಳ್ಳಿ, ತಾಳ ಪೃಥ್ವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಗೆ ಬಂದಿದ್ದು ಫಸ್ಟ್ ಡೇ ಟ್ಯೂಷನ್ನು. ಆಲ್ ದಿ ಬೆಸ್ಟ್ ಹೇಳಿ ಎಲ್ಲರೂ. ಮನೆಗಿದ್ರೆ ಫೋನ್ ನೋಡ್ತಾಳೆ, ಕಾಟ ಕೊಡ್ತಾಳೆ. ಅದಕ್ಕೆ ಇವತ್ತಿಂದ ಗದುಮ್ತಿದ್ದೀವಿ, ಟ್ಯೂಷನ್ಗೆ ಹೋಗ್ಲಿ ಅಂತ. ಇವಳು ಸವಾಸನೇ ಬೇಡ. ಫ್ರೆಂಡ್ಸ್, ಇದೇನು ಗೊತ್ತಾ, ಟ್ಯೂಷನ್ಗೆ ಹೋಗ್ಬೇಕಾಗುತ್ತೆ ಅಂತ ಹೊಟ್ಟೆನೂ ಒಂದು ನಾಟಕ ಆಡ್ತಾನೆ. ಅಳೋದು, ನಾಡ್ಕಾಡೋದು, ಅಳೋದು ಇಂಥವೆಲ್ಲ ಮಾಡ್ತಾನೆ. ನೀನು ನಿಧಾನಕ್ಕೆ ತಿನ್ನು. ಅಪರೂಪಕ್ಕೆ ತಿಂತಿದ್ಯಾ? ನಾನು ನಿಧಾನಕ್ಕೆ ತಿಂತೀನಿ. ಎಂಜಾಯ್ ಮಾಡ್ಕೊಂಡು ತಿನ್ನು. ಚೀಸ್ ಮಾಡು. ಓಟಾರೆ ಮಾಡ್ಕೊಳ್ಳಿಲ್ಲ ಅವನು. ಚೀಯಸ್ ನಾನು ನೋಡ್ಲೇ ಇಲ್ಲ. ನೀನು ಅವ್ನು ಮಾಡಿದೆ ಚೀಯಸ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಆದ್ರೂ ಒಂಥರ ಓಕೆ ಇಲ್ಲ. ನಂಗೇನು ಇಷ್ಟ ಆಗಲ್ಲಪ್ಪ. ನನಗೂ ಅಷ್ಟೇ. ಪಾನಿಪುರಿ ಇಷ್ಟ ಆಗೋದು. ಇಷ್ಟ. ಪಾನಿಪುರಿ, ಗೋಲ್ಗಪ್ಪ, ಅದು ಬರೀ 20 ರೂಪಾಯಿ ಒಂದು ಪ್ಲೇಟು. ಹೊಟ್ಟೆ ತುಂಬ 2 ಪ್ಲೇಟ್ ತಿಂದೆ ನೋಡು. ಇದು ಆಲ್ರೌಂಡ್ ಬೇಬಿ ಇದು ಏನಂದ್ರೂ ಚೆನ್ನಾಗಿರೋದ ಅಲ್ವಾ?
ಪಿಜ್ಜಾ ಬೇಕು ಅಂತಿದ್ದೆ ಇವಾಗ ಫಸ್ಟ್ ಟೈಮ್ ಅಲ್ವಾ ಕ್ಯೂರಿಯಾಸಿಟಿ ಹೆಂಗಿರುತ್ತೋ ಪಿಜ್ಜಾ ನೋಡಕ್ಕೆ ಹೆಂಗಿರುತ್ತೋ ಏನೋ ಅನ್ಸ್ತಿರುತ್ತಲ್ಲ. ಚಿಕ್ಕವರಿದ್ದಾಗ ಬಟ್ಟೆ ತರಲ್ಲ, ಅಯ್ಯೋ ಯಾವಾಗ ಹಾಕೋತೀವೋ ಏನೋ ಅನ್ಸುತ್ತಲ್ಲ ಹಂಗೆ. ಇವತ್ತು ತಿಂದಾದ್ಮೇಲೆ ಲೈಕ್ ಆಗ್ತಿಲ್ಲ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ದುಡ್ಕೊಂಡು ತಂದಿದೀವಿ, ತಿಂದು ಮುಗ್ಸೋಣ. ನಾವು ಚಿಕ್ಕವರಿದ್ದಾಗೆಲ್ಲ ಈ ಪಿಜ್ಜಾಗಳೇ ನೋಡಿಲ್ಲ. ನಾವು ನೋಡಿರೋದೆಲ್ಲ ಇದುವರೆಗೂ ನೋಡೂ ಇಲ್ಲ. ಬಿಕ್ಕೆಹಣ್ಣು, ಬಟಾಣಿ ಕಾಳು, ಕಿತ್ಳೆಹಣ್ಣು, ನಿಂಬೆ ಹುಳಿ, ಐಸ್ ಕ್ಯಾಂಡಿ. ಜಾಸ್ತಿ ಐಸ್ ಕ್ಯಾಂಡಿನೇ, ಅದು ಈ ಬೇಸಿಗೆ ಕಾಲದಾಗೆ ಪಿ ಅಂತ ಓದಿದ್ರೆ ಸಾಕು ಓಡೋಗ್ತಿದ್ವಿ. ಬನ್ನಿ, ಯಾಕೆ ಕೊಡ್ಸಿದ್ದು ಪಿಜ್ಜಾ? ಬಾಯ್ ಬಿಟ್ಟು ಮಾತಾಡು. ಒಂದು ಮಾತಾಡ್ಲಿಲ್ಲ ನೀನು, ಯೂಟ್ಯೂಬಲ್ಲಿ ಬರ್ತೀಯ ಮಾತಾಡು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಖುಷಿ ಆಯ್ತಾ? ಟ್ಯೂಷನ್ಗೆ ಹೋಗ್ತೀಯ ಹಂಗಾದ್ರೆ ಇವತ್ತಿಂದ? ನಾಳೆನೂ ಹೋಗ್ಬೇಕು. ಇವಳು ಏನಾನ ದಿನ ಟ್ಯೂಷನ್ಗೆ ಹೋಗ್ಬೇಕಾರೆ ಹತ್ರ ನನಗೆ ಫೋನ್ ಮಾಡಿ ನಾನು ಬರ್ತೀನಿ. ನೋಡಿ ಫ್ರೆಂಡ್ಸ್, ಅಳ್ತಾನಲ್ಲಿ ಆಯ್ತು, ನಮಗೆ ಗೊತ್ತೈತೆ ಕಳ್ಸೋದು. ಏನಂತೆ? ಹೊಟ್ಟೆ ಯಾಕೆ ಗುಡ್ ಅಳ್ತಿದ್ಯಾ? ಏನ ಏನಾಗಿಲ್ಲ. ಮುಖ ತೋರ್ಸೋ. ಹೊಟ್ಟೆ ನೋದೈತಾ? ಈಗ ಇಷ್ಟೊತ್ತು ಪಿಜ್ಜಾ ತಿಂದೆ, ಹೊಟ್ಟೆ ನೋತಿಲ್ಲ, ಇವಾಗ ನೋದೈತಾ? ಟ್ಯೂಷನ್ಗೆ ಹೋಗ್ಬೇಕಲ್ಲ. ಬಾ ಬಾ ಬಾ. ನೋಡಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಂತ ಟಾನಿಕ್ ಐತೆ, ಹಾಕಿ ಕಳಿಸ್ನ ಆಯ್ತಾ? ಒಟ್ಟಲ್ಲಿ ತಾರೀಕು ಮಾತ್ರ ನುಗ್ಸಿ ಒಟ್ಟು ಕಳ್ಸೋದೆ ಬಿಡಲ್ಲ. ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಬಿಡು. ಬಾ, ಅವಳೆ ಬೀಳ್ತವಳೆ. ಅಲ್ಲ, ಬಾತ್ರೂಮ್ಗೆ ಹೋಗಕ್ಕೆ ಆಗಲ್ಲ, ಅದ್ಯಂತ ಹೊಟ್ಟೆ ನೋವು. ನಮಗೆ ಒಂದೊಂದ್ಸತಿ ಬರುತ್ತೆ. ಕರೆಕ್ಟಾಗಿ ಉತ್ತರ ಹೇಳು. ಅಣ್ಣಯ್ಯ ನಿಜವಾಗ್ಲೂ ಹೇಳ್ತಾವನ, ಟ್ಯೂಷನ್ಗೆ ಹೋಗ್ಬೇಕಾಗುತ್ತೆ ನಾಟಕಕ್ಕೆ ಹೇಳ್ತಾವನ? ನಾಟಕನ ಏನು? ಇದು ಆಕ್ಚುಲಿ ಚೆನ್ನಾಗಿರೋದು. ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ, ಆದರೆ ಈತ ಒಂದು ಸ್ವಲ್ಪ ದೊಡ್ಡ ಮಗು, ಇದು ಸುಳ್ಳು ಹೇಳುತ್ತೆ. ಬರೀ ಡೌಗಳಿಂದ ಇದ್ರೆ ಸರಿ, ಗ್ರಾಚಾರ ಕೆಡಿಸ್ಕೊಂಡ್ಬಿಡ್ತಿದ್ದಾನ. ಹೇಳಿರ್ತೀನಿ ಆಯ್ತಾ? ಏನೇ ಹೇಳ್ಬಾರ್ದು ತಾನೆ ಮಕ್ಕಳು. ಸುಳ್ಳು ಹೇಳ್ಬಾರ್ದು. ನೀನು ಊಟ ಮಾಡೋದೇ ಇಬ್ಬನಿ ಹೋಗ್ತಾಳೆ, ಅವಳಿಗೆ ಯಾಕೆ ಬರಲ್ಲ ಹೊಟ್ಟೆ ನಾವು, ನಿನ್ಗೆ ಯಾಕೆ ಬರುತ್ತೆ? ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ತೇಜಸ್ವಿನಿ ಎಲ್ಲ ಎತ್ತಾಕ್ತವ್ರೆ. ಸುಮ್ಮನೆ ನಮ್ಮ ಇಬ್ಬನಿ ಎಲ್ಪ್ ಪೋಸ್ಟರ್ ನೋಡಿ ತಿನ್ಬೇಕು ಅನ್ಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.